ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಸುನಿಲ್ ಕುಮಾರ್ ಅವರನ್ನು 45,724 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ 3,98,723 ಮತಗಳನ್ನು ಪಡೆದರೆ ಪ್ರತಿಸ್ಪರ್ಧಿ ಬಿಜೆಪಿಯ ಸುನಿಲ್ ಕುಮಾರ್ 3,52,999 ಮತಗಳನ್ನು ಗಳಿಸಿ ಸೋಲನ್ನು ಒಪ್ಪಿಕೊಂಡರು. ಇನ್ನು ಜೆಡಿಎಸ್ನ ಭೋಜೇಗೌಡರು 72,080 ಮತಗಳನ್ನು ಮಾತ್ರ ಗಳಿಸಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟರು. ಇದರೊಂದಿಗೆ ಪ್ರಬಲವಾಗಿದ್ದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಮಲದ ಕೋಟೆ ಛಿದ್ರಗೊಂಡಿದ್ದು ಕೈ ಕಸರತ್ತು ಸಕ್ಸಸ್ ಆಗಿದೆ. ಪೂಜಾರಿ 1,518, ಹರಿಶಾಂಭ ಕಟ್ಟಿ 953, ಶ್ರೀನಿವಾಸ್ ಪೂಜಾರಿ 2,295, ಎಚ್ ಸುರೇಶ್ ಪೂಜಾರಿ 1,518, ಹರಿಶಾಂಭ ಕಟ್ಟಿ ಬಹಳ ಸಂತೋಷ ಆಗಿದೆ. ಯಾಕಂದ್ರೆ ಇದು ಅನಿರೀಕ್ಷಿತ ಏನಲ್ಲ. ಯಾಕಂದ್ರೆ ಪ್ರಾರಂಭದಿಂದಲೇ ನಮಗೊಂದು ಅಭಿಪ್ರಾಯವನ್ನು ನಮ್ಮ ಪಕ್ಷದ ಕಾರ್ಯಕರ್ತರೇನು ಪ್ರಯತ್ನವನ್ನು ಮಾಡಿದ್ದಾರೆ, ಮತ್ತೆ ನಮ್ಮ ಮುಖಂಡರುಗಳೇನು ಬಂದು ಇಲ್ಲಿ ಕೂತು ನನ್ನ ಬಗ್ಗೆ ಕೆಲಸವನ್ನು ಮಾಡಿದ್ದಾರೆ. ಅದು ಖಂಡಿತ ಚುನಾವಣೆ ಯಶಸ್ಸಿಗೆ ಕಾರಣ ಆಯಿತು ಅಂತ ನಾನಂತೂ ಭಾವಿಸ್ತೇನೆ. ಕರಾವಳಿಯಲ್ಲಿ ಹೌದು, ಹಲವಾರು ವರ್ಷಗಳ ನಂತರ ಗೆಲ್ಲುವಂತ ಪ್ರಾಯಶಃ ಇದು ಪ್ರಾರಂಭ, ಇದು ಅಂತ್ಯ ಅಲ್ಲ. ಇನ್ನು ಅನೇಕ ಚುನಾವಣೆಯನ್ನು ಗೆಲ್ಲಿಕ್ಕೆ ಇದು ಪ್ರಾರಂಭ ಆಗ್ತದೆ ಅಂತ ನಾನಂತೂ ಭಾವಿಸ್ತೇನೆ. ಇನ್ನು ಕಾಂಗ್ರೆಸ್ ಗೆಲುವು ಖಚಿತ ಅನ್ನೋ ಸುಳಿವು ಸಿಗ್ತಿದ್ದ ಹಾಗೇನೇ ಕಾರ್ಯಕರ್ತರ ಸಂಭ್ರಮ ಶುರುವಾಗಿತ್ತು. ಅಧಿಕೃತ ಘೋಷಣೆಯ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದರು. ಉಡುಪಿಯ ಬೀದಿಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಯಪ್ರಕಾಶ್ ಹೆಗಡೆ ಮೆರವಣಿಗೆ ನಡೆಸಿದರು. ಪಟಾಕಿ ಸಿಡಿಸಿ ಗೆಲುವಿನ ಸಂಭ್ರಮವನ್ನು ಆಚರಿಸಿದರು. ಇನ್ನು ಉಡುಪಿ ಚಿಕ್ಕಮಗಳೂರು ಉಪಚುನಾವಣೆಯಲ್ಲಿನ ಫಲಿತಾಂಶ ಮುಂದಿನ ಚುನಾವಣೆಗಳ ದಿಕ್ಸೂಚಿ ಅಂತ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಗೆಲುವಿನ ಸಂಭ್ರಮಾಚರಣೆ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಇದು ಪ್ರಜ್ಞಾವಂತ ಮತದಾರರು ಕೊಟ್ಟಿರೋ ತೀರ್ಪು. ರಾಜ್ಯ ಸರ್ಕಾರದ ದುರಾಡಳಿತ ಮತ್ತು ಸದನದಲ್ಲಿ ಸೆಕ್ಸ್ ಫಿಲಂ ವೀಕ್ಷಣೆ ಮಾಡುವಂಥ ಉದ್ದಟತನಗಳಿಗೆ ಮತದಾರರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದರು. ಈ ಚುನಾವಣೆಯ ಫಲಿತಾಂಶ, ಈ ಜಯ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ರಾಜಕಾರಣದಲ್ಲಿ ಒಂದು ದಿಕ್ಸೂಚಿ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಇದು ಹೊಸ ತಿರುವು ರಾಜಕಾರಣದಲ್ಲಿ ಕರ್ನಾಟಕದಲ್ಲಿ ಅನ್ನೋದನ್ನು ಈ ಮುನ್ಸೂಚನೆಯನ್ನು ಕೊಟ್ಟಿದೆ. ಭ್ರಷ್ಟಾಚಾರ ಇರ್ಬೋದು, ಸ್ವಜನ ಪಕ್ಷಪಾತ ಇರ್ಬೋದು, ಅಥವಾ ಏನು ಬ್ಲೂ ಫಿಲಮ್ ನೋಡ್ತಕ್ಕಂಥ ಇದೆಲ್ಲವೂ ಘಟನೆಗಳು ಇವತ್ತಿನ ದಿವಸ ಜನರ ಮನಸ್ಸಿಗೆ ಯಾವ ರೀತಿ ಬೇಸರ ತಂದಿದೆ ಅನ್ನೋದನ್ನು ಇದು ತೋರಿಸ್ತದೆ. ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭೆಯ ಉಪಚುನಾವಣೆಯ ಫಲಿತಾಂಶ ಮುಖ್ಯಮಂತ್ರಿಗಳಿಗೆ ಆಶ್ಚರ್ಯ, ಆತಂಕ ಎರಡನ್ನೂ ತಂದಿದೆಯಂತೆ. ಅಧಿವೇಶನದಲ್ಲಿಂದು ತಮ್ಮ ಚೊಚ್ಚಲ ಬಜೆಟ್ ಮಂಡಿಸಿದ ಬಳಿಕ ಮಾತನಾಡಿದ ಸದಾನಂದಗೌಡ, ಈ ಫಲಿತಾಂಶ ನನ್ನಲ್ಲಿ ಆಶ್ಚರ್ಯ, ಆತಂಕ ಉಂಟು ಮಾಡಿದೆ ಅಂತ ಅಂದರು. ಕಾಂಗ್ರೆಸ್ನ ಈ ಮಟ್ಟದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂದುಕೊಂಡಿರಲಿಲ್ಲ ಅಂದ ಮುಖ್ಯಮಂತ್ರಿಗಳು, ಸೋಲಿನಿಂದಾಗಿ ಬಿಜೆಪಿಗೆ ಮುಖಭಂಗವಾಗಿಲ್ಲ ಅಂತ ಸ್ಪಷ್ಟಪಡಿಸಿದರು. ಚುನಾವಣೆಯಲ್ಲಾದ ಸೋಲಿನ ಕುರಿತು ಪರಾಮರ್ಶೆ ನಡೆಸುವುದಾಗಿ ಇದೇ ವೇಳೆ ಸದಾನಂದಗೌಡರು ತಿಳಿಸಿದರು. ಈ ರಿಸಲ್ಟನ್ನು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಒಂದು ಕ್ಲೋಸ್ ಫೈಟ್ ಇದೆ ಅಂತ ಹೇಳುವಂಥದ್ದು ನಾನು ಚುನಾವಣೆಗೆ ಹೋದಾಗಲೂ ನಾನು ಕಂಡುಕೊಂಡಂಥ ಸತ್ಯ. ಆದರೆ ಇಷ್ಟು ದೊಡ್ಡ ಅಂತರದಿಂದ ಕಾಂಗ್ರೆಸ್ಸಿಗೆ ಗೆಲುವಾಗ್ತದೆ ಅಂತ ಹೇಳುವಂಥದ್ದು ನಿಜವಾಗಿ ನನಗೊಂದು ಆಶ್ಚರ್ಯನೂ ತಂದಿದೆ, ಆತಂಕನೂ ತಂದಿದೆ. ಏನು ಕಾರಣ ಅಂತ ಹೇಳುವಂಥದ್ದು ನಾವು ಕೂತು ವಿಶ್ಲೇಷಣೆ ಮಾಡಬೇಕಾಗಿದೆ. ನಾನು ಜನಾದೇಶವನ್ನು ಒಪ್ಕೊಳ್ತಾ ಇದ್ದೇನೆ. ಆ ಭಾಗದ ಜನ ಪ್ರಾಯಶಃ ಇವತ್ತು
ಈ ಒಂದು ರೀತಿಯ ಫಲಿತಾಂಶ ಕೊಡಲಿಕ್ಕೆ ಕಾರಣ ಏನು ಅಂತ ಹೇಳುವಂಥ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ನಾನು ಮಾಡಿಕೊಂಡು ಅದಕ್ಕೆ ಪರಿಹಾರಗಳನ್ನು ನೋಡಬೇಕು. ಈ ಎಲ್ಲ ಕಾರಣಗಳಲ್ಲಿ ಯಡಿಯೂರಪ್ಪನವರು ಇದಕ್ಕೆ ಬರದೇ ಇರೋದೇ ಕಾರಣ. ನಾನು ಇದು ಭಾರಿ ಪ್ರಿಮೆಚ್ಯೂರ್. ಯಾಕಂತ ಹೇಳಿದ್ರೆ ನಾನು ಈಗ ಬಜೆಟ್ನಲ್ಲೇ ಇದ್ದೆ ಇಷ್ಟರವರೆಗೆ. ಈಗ ರಿಸಲ್ಟ್ ಗೊತ್ತಾಗಿದೆ. ನಾನು ಒಂದು ದಿವಸ ಅದರ ಅಧ್ಯಯನ ಮಾಡಿಕೊಂಡು ನಾನು ಹೇಳಬೇಕಾಗಿದೆ. ಏಕದಮ್ಮ ನಾನು ಯಾರ ಮೇಲೆಯೂ ಏನು ಅಂತ ಹೇಳುವಂಥದ್ದು ಅದು ಸರಿಯಲ್ಲ. ಆದ ಕಾರಣ ಆ ಸೋಲನ್ನು ನಾವು ಖಂಡಿತವಾಗಿ ಗೌರವದಿಂದ ಸ್ವೀಕಾರ ಮಾಡಿದ್ದೇವೆ. ಗೆದ್ದವರಿಗೆ ಅಭಿನಂದನೆ ಕೊಡ್ತಾ ಇದ್ದೇವೆ ಮತ್ತು ನಮ್ಮ ಈ ಒಂದು ಹಿನ್ನಡೆಗೆ ಏನು ಕಾರಣ ಅಂತ ಹೇಳುವಂಥದ್ದನ್ನು ನಾವು ಪಕ್ಷದ ಪ್ರಮುಖರು ಕೂತ್ಕೊಂಡು ವಿಶ್ಲೇಷಣೆ ಮಾಡಬೇಕಾಗಿದೆ ಮತ್ತು ಖಂಡಿತವಾಗಿ ಇದೊಂದು ನಾವು ಗಂಭೀರವಾಗಿ ತಗೊಳ್ಬೇಕಾದಂಥ ವಿಚಾರ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇನ್ನು ಉಪಚುನಾವಣೆಯ ಸೋಲು ಆಘಾತ ಮೂಡಿಸಿದೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿತ್ತು. ಶಾಸಕರು ಸಚಿವರು ಹಗಲಿರುಳು ದುಡಿದಿದ್ರು. ಬಿಜೆಪಿ ಅಭ್ಯರ್ಥಿ ಸೋತಿದ್ದು ಪಕ್ಷಕ್ಕಾದ ಹಿನ್ನಡೆ. ಸೋಲಿನ ಹೊಣೆಯನ್ನು ಎಲ್ಲರೂ ಹೊರಬೇಕು ಅಂತ ಯಡಿಯೂರಪ್ಪ ಹೇಳಿದರು. ಮಂಗಳೂರು ಜಿಲ್ಲೆಯಲ್ಲಿ ನಮಗೆ ಹಿನ್ನಡೆ ಆಗಿರೋಂಥ ಆಘಾತ ತಂದಿದೆ. ನಮ್ಮ ಶಾಸಕರು ನಮ್ಮ ಸಚಿವರು ಹಗಲು ಕೆಲಸ ಮಾಡಿದ ಮೇಲೂ ಸಹ ಹಿನ್ನಡೆ ಯಾಕಾಯಿತು, ಎಲ್ಲಿ ವ್ಯತ್ಯಾಸ ಆಗಿದೆ, ನಾವೆಲ್ಲ ಕುಂತ್ಕೊಂಡು ಅದನ್ನು ಸರಿಪಡಿಸ್ತೇವೆ. ಮುಂದಿನ ಚುನಾವಣೆಯಲ್ಲಿ ಇದೆಲ್ಲವನ್ನು ಸರಿಪಡಿಸ್ಕೊಂಡು ಗೆಲ್ತೇವೆ ಅನ್ನೋ ವಿಶ್ವಾಸ. ಇದು ನಮ್ಮೆಲ್ಲರ ಹೊಣೆ, ನಾವೆಲ್ಲರ ನೈತಿಕ ಹೊಣೆ. ಹೊತ್ತು ಈ ತಪ್ಪುಗಳಾಗುತ್ತೆ ಎಚ್ಚರ ವಹಿಸಬೇಕು ನಮ್ಮ ಕರ್ತವ್ಯ. ಯಾರೋ ಮುಖ್ಯಮಂತ್ರಿ ಯಾರೋ ಒಬ್ಬ ಸಚಿವರ ಮೇಲೆ ಹೇಳಕ್ಕೆ ಇಷ್ಟಪಡೋದಿಲ್ಲ. ಎಂಟೈರ್ ಪಾರ್ಟಿ ಇಸ್ ರೆಸ್ಪಾನ್ಸಿಬಲ್. ನಾವು ಗೆದ್ದರೂ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಗೆದ್ದಿರ್ತೇವೆ. ಇನ್ನು ಉಡುಪಿ ಚಿಕ್ಕಮಗಳೂರು ಉಪಚುನಾವಣೆಯ ಸೋಲು ಒಪ್ಪಿಕೊಳ್ಳುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಹೇಳಿದ್ದಾರೆ. ಬಿಜೆಪಿಯಲ್ಲಿನ ಗೊಂದಲಗಳನ್ನು ಜನರು ಒಪ್ಪಿಲ್ಲ, ಒಗ್ಗಟ್ಟಿನಿಂದ ಬನ್ನಿ ಎಂಬ ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳಿದರು. ಉಡುಪಿ ಮತ್ತು ಚಿಕ್ಕಮಗಳೂರು ಉಪಚುನಾವಣೆ ಜನತೆ ಒಪ್ಪಿಟ್ಟಿರೋಂಥ ತೀರ್ಪನ್ನು ಭಾರತೀಯ ಜನತಾ ಪಾರ್ಟಿ ಒಪ್ಕೊಳ್ಳುತ್ತೆ. ಆದರೆ ಈ ಚುನಾವಣೆ ಭಾರತೀಯ ಜನತಾ ಪಾರ್ಟಿಯಲ್ಲಿರೋಂಥ ಗೊಂದಲ ನಮ್ಮ ಹಿತೈಷಿಗಳಿಗೆ ಇದು ಒಪ್ಪಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತಂದರೆ 7 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಿದ್ದು, 2 ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದು, ಎಲ್ಲ ತಾಲೂಕು ಪಂಚಾಯತ್ ನಾವಿದ್ದರೂ ಕೂಡ ನೀವು ಒಟ್ಟಾಗಿ ಬನ್ನಿ ಅನ್ನೋಂಥ ಒಂದು ಸೂಚನೆಯನ್ನು ನಮ್ಮ ಹಿತೈಷಿಗಳು ನಮ್ಮ ಭಾಗದ ಜನರು ಕೊಟ್ಟಿದ್ದಾರೆ ಅಂತ ಭಾವಿಸ್ತೇನೆ. ನಾನು ಅದಕ್ಕೆ ಹೇಳ್ತಾರಲ್ಲ, ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿಗೆ ನಾಯಕರು ಹೋಗಿ, ಕಾರ್ಯಕರ್ತರು ಗೊಂದಲ ಇಲ್ಲ, ಜನರಲ್ಲಿ ಗೊಂದಲ ಇಲ್ಲ, ನಮಗೊಂದು ದಿಕ್ಸೂಚಿ ಇದೆ. ಎಲ್ಲ ನಾಯಕರು ಒಟ್ಟಾಗಿ ಹೋಗಿ ಏನಂತ ದಿಕ್ಸೂಚಿನ ಉಡುಪಿ ಮತ್ತು ಚಿಕ್ಕಮಗಳೂರು ಜನ ಕೊಟ್ಟಿದ್ದಾರೆ. ನಾವು ಖಂಡಿತ ಆ ದಿಕ್ಕಿನ ಪ್ರಯತ್ನವನ್ನು ಮಾಡ್ತೇವೆ. ಇನ್ನು ಉಡುಪಿ ಚಿಕ್ಕಮಗಳೂರು ಉಪಚುನಾವಣೆ ಸೋಲಿಗೆ ಪಕ್ಷದ ನಾಯಕರ ಜಗಳವೇ ಕಾರಣ ಅಂತ ಬಿಜೆಪಿ ವಕ್ತಾರ ಸಿಟಿ ರವಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಮ್ಮ ನಾಯಕರಿಗೆ ಇದು ಜನ ಕಲಿಸಿದ ಪಾಠ ಅಂದರು. ನೀವು ಯಾವುದೋ ಒಂದು ಸರ್ಕಾರ ನಮ್ಮ ಸರ್ಕಾರ ಈ ಹಿಂದಿನಿಂದಲೂ ಚುನಾವಣಾ ಬಜೆಟ್ ಮಾತ್ರ ಅಲ್ಲ, 2008-09ನೇ ಸಾಲಿನಿಂದಲೂ ಕೂಡ ಜನೋಪಯೋಗಿ ಬಜೆಟನ್ನು ಮಂಡಿಸಿದೆ. ಹೆಚ್ಚು ಜನರಿಗೆ ಸಹಾಯ ಮಾಡ್ತಕ್ಕಂಥ, ಆರ್ಥಿಕ ಚೈತನ್ಯವನ್ನು ನೀಡ್ತಕ್ಕಂಥ ಬಜೆಟನ್ನು ಮಂಡಿಸಿದೆ. ಹಾಗಾಗಿ ಇದು ಕೇವಲ ಚುನಾವಣಾ ಬಜೆಟ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇದು ಅನುಷ್ಠಾನಗೊಳ್ಳುವ ಬಜೆಟ್. ನೀವು ಮುಂದಿನ ವರ್ಷದ ಬಜೆಟ್ ಹೇಳಬೇಕಾದ್ರೆ ಅದು ಚುನಾವಣಾ ಘೋಷಣೆ ಬಜೆಟ್ ಆಗುತ್ತೆ. ಆದರೆ ಇದು ಅನುಷ್ಠಾನಗೊಳ್ಳುವ ಬಜೆಟ್, ಚುನಾವಣಾ ಬಜೆಟ್ ಅಲ್ಲ. ಇನ್ನು ಉಪಚುನಾವಣೆಯ ಫಲಿತಾಂಶದ ಬಗ್ಗೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ, ಈ ಸೋಲಿನಿಂದ ಪಕ್ಷಕ್ಕೆ ಯಾವುದೇ ಹಿನ್ನಡೆಯಾಗಿಲ್ಲ ಅಂತ ಹೇಳಿದರು. ಕಾಂಗ್ರೆಸ್ ನಮ್ಮ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡಿದೆ ಅಂತ ಕುಮಾರಸ್ವಾಮಿ, ಇದರಿಂದ ಮುಂದಿನ ವಿಧಾನಸಭೆ ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂದರು. ಇವತ್ತು ಚಿಕ್ಕಮಗಳೂರಿನ ಚುನಾವಣಾ ಫಲಿತಾಂಶ ಏನಿದೆ, ಕಳೆದ 10-15 ವರ್ಷಗಳಿಂದ ನಮ್ಮ ಪಕ್ಷ ಆ ಭಾಗದಲ್ಲಿ ಹಲವಾರು ಚುನಾವಣೆಗಳ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಧಾರದಿಂದ ಪಕ್ಷಕ್ಕೆ ಒಂದು ಸಂಘಟನೆಯಲ್ಲಿ ಕೊರತೆ ಏನಿತ್ತು, ಆ ಕೊರತೆಯನ್ನು ಸರಿಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾರ್ಯಕರ್ತರನ್ನ ಇದು ಸದೃಢಗೊಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಈ ಚುನಾವಣೆಯಲ್ಲಿ ನಾವೇನು ಅಭ್ಯರ್ಥಿಯನ್ನು ಚುನಾವಣಾ ಕಣಕ್ಕಿಳಿಸಿದ್ವು. ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಕೆಲವು ಸಮಾಜಗಳ ಮೇಲೆ ಹಲವಾರು ರೀತಿಯ ಕೀಳುಮಟ್ಟದ ಪ್ರಚಾರಗಳನ್ನು ಮಾಡೋದ್ರ ಮುಖಾಂತರ ಆ ಒಂದು ಕೆಲವು ಸಮಾಜಗಳನ್ನು ಇವತ್ತು ಓಲೈಸ್ಕೊಳ್ತಕ್ಕಂಥಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಾರೆ ಈ ಚುನಾವಣೆಯ ಫಲಿತಾಂಶ ನಮಗೆ, ನಮ್ಮ ಪಕ್ಷಕ್ಕೆ ಧೃತಿಗೆಡ್ತಕ್ಕಂಥ ಒಂದು ವಿಷಯವೇನಲ್ಲ. ಜೊತೆಗೆ ಯಡಿಯೂರಪ್ಪನವರ ಬಣದಿಂದ ನಡೆದಂಥ ಕೆಲವು ರಾಜಕೀಯದ ವಿದ್ಯಮಾನಗಳು ಹಾಗೂ ಕಾಂಗ್ರೆಸ್ನ ನಾಯಕರುಗಳು ನಮ್ಮ ಪಕ್ಷದ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಒಂದು ನಮ್ಮ ಪಕ್ಷದ ಬಗ್ಗೆ ಒಂದು ರೀತಿಯ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ರೀತಿಯ ಕೀಳುಮಟ್ಟದ ಅಪಪ್ರಚಾರವನ್ನು ಮಾಡದಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗಿರಬಹುದು. ಆದರೆ ಇದು ವಿಧಾನಸಭೆಯ ಚುನಾವಣೆಯಲ್ಲಿ ಈ ರೀತಿಯ ಪುನರಾವರ್ತನೆ ಆಗ್ತಕ್ಕಂಥದ್ದನ್ನು ಯಾವ ರೀತಿ ನಾವು ತಡೆಯಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತೇವೆ.
ಇದಿಷ್ಟು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶದ ನಂತರ ಬಂದ ಎಲ್ಲ ಪ್ರತಿಕ್ರಿಯೆಗಳನ್ನು ಗಮನಿಸಿದ್ರಿ. ಜೊತೆಗೆ ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನು ಸಂಭ್ರಮದಿಂದ ತಮ್ಮ ಆಚರಣೆಯನ್ನು ತಮ್ಮದೇ ಆದ ರೀತಿಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೆಲ್ಲ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ್ವಿ ನಾವೀಗ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಕಾಂಗ್ರೆಸ್ ಮುಖಂಡ ಡಿ ಕೆ ಶಿವಕುಮಾರ್ ನನ್ನ ಜೊತೆ ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.